ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯಲ್ಲಿ ಈ ಬಾರಿ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿದ್ದರಿಂದ ಹಳೆ ಬಾವಿಗಳನ್ನ ಮತ್ತು ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಈ ಸಂದರ್ಭದಲ್ಲೇ ಬೆಳಗಾವಿಯಲ್ಲಿ ಒಂದು ಐತಿಹಾಸಿಕ ಬಾವಿ ಪತ್ತೆಯಾಗಿರ್ತಕ್ಕಂಥದ್ದು. ಇಲ್ಲಿನ ಬೆಳಗಾವಿ ತಾಲೂಕಿನ ಮುತುಗಾ ಗ್ರಾಮದಲ್ಲಿರುವ ಕಂಚಮೀರ್ ನಗರದಲ್ಲಿ ಈ ಒಂದು ಬಾವಿ ಪತ್ತೆಯಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡೇ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಖುಲ್ಲಾ ಜಾಗದಲ್ಲಿ ಈ ಒಂದು ಬಾವಿ ಇರತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ಕಸ ಮತ್ತು ಗಿಡಗಳನ್ನು ಬೆಳೆದು ಸಂಪೂರ್ಣವಾಗಿ ಈ ಬಾವಿ ಮುಚ್ಚಿ ಹೋಗಿತ್ತು. ಆದರೆ ಸ್ಥಳೀಯರಾದಂತಹ ಉಮೇಶ್ ಪುರಿ ಮತ್ತು ಅವರ ತಂಡ ಕಳೆದ ಹಲವು ವರ್ಷಗಳಿಂದ ಕೂಡ ಈ ಒಂದು ಬಾವಿಗೆ ಪುನರ್ಜೀವನ ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿತ್ತು. ಆದರೆ ಅದೆಲ್ಲವೂ ಕೂಡ ವಿಫಲವಾಗಿತ್ತು. ಆದರೆ ಈ ಬಾರಿ ಏನು ಬೇಸಿಗೆ ಸಂದರ್ಭದಲ್ಲಿ ಆದಂತಹ ಮಳೆ ನೀರಿನ ಕೊರತೆಯಿಂದ ಈ ಒಂದು ಬಾವಿಗೆ ಪುನರ್ ಕಾಯಕಲ್ಪ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ರು. ಅವರಿಗೆ ಬೆಳಗಾವಿಯ ಒಂದು ಸಂಸ್ಥೆಯೊಂದು ಕೂಡ ಸಾಥ್ ನೀಡಿದ್ದು. ಹೀಗಾಗಿ ಈ ಒಂದು ಬಾವಿ ಈಗ ಪ್ರವಾಸಿ ತಾಣ ಆಗಿರ್ತಕ್ಕಂಥದ್ದು. ಅಷ್ಟಕ್ಕೂ ಆ ಬಾವಿ ಎಲ್ಲಿದೆ ಮತ್ತು ಈಗ ಸದ್ಯದ ಸ್ಥಿತಿಯನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್18 ಕನ್ನಡದ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಬೆಳಗಾವಿ ಮತ್ತು ಬಾಗಲಕೋಟೆ ರಸ್ತೆಯಲ್ಲಿರತಕ್ಕಂಥ ಮುತುಗಾ ಗ್ರಾಮದ ಸ್ವಲ್ಪದೇ ದೂರದಲ್ಲಿ, ಕಂಚಮೀರ್ ನಗರದ ಸ್ವಲ್ಪ ದೂರದಲ್ಲಿ ಈ ಒಂದು ಬಾವಿ ಈಗ ಪತ್ತೆಯಾಗಿದೆ. ಸುಮಾರು 80 ಅಡಿ ಆಳದ ಈ ಒಂದು ಬಾವಿ ಏನು ವಾಸ್ತುಶಿಲ್ಪ ಏನಿದೆ ಸಾಕಷ್ಟು ಗಮನ ಸೆಳೀತಾ ಇದೆ. ಅದರ ಕಮಾನುಗಳಾಗಿರಬಹುದು, ಅದರ ಏನು ಹೊರನೋಟವು ಕೂಡ ಕಲ್ಲಿನಿಂದ ಮಾಡಿದಂತಹ ಬಾವಿ ಸುಮಾರು 300 ವರ್ಷಗಳು ಕೂಡ ಹಳೇದಾದ್ರೂ ಕೂಡ ಇಂದಿಗೂ ತನ್ನ ಏನು ಯಾವುದೇ ರೀತಿ ಅದಕ್ಕೆ ಹಾನಿಯಾಗಿಲ್ಲ. ಆದರೆ ಇನ್ನು ನಗರೀಕರಣದ ಕಾರಣಕ್ಕಾಗಿ ಅಲ್ಲಿನ ಸುತ್ತಲ ಜನ ಅದರ ಮೇಲೆ ಕಸಗಳನ್ನು ಹಾಕಿದ್ರದು ಮತ್ತು ಮರಗಳನ್ನು ಬೆಳೆದು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ಈ ಒಂದು ಬಾವಿ ಸಂಪೂರ್ಣವಾಗಿ ಹಾಳಾಗಿತ್ತು. ಅಲ್ಲಿ ಬಾವಿ ಇತ್ತು ಅನ್ನೋದನ್ನು ಕೂಡ ನಿರೀಕ್ಷೆಗೆ ಸಾಧ್ಯ ಮಾಡೋಕ್ಕಾಗಲಿಲ್ಲ. ಆದರೆ ಸ್ಥಳೀಯರಾದಂತಹ ಉಮೇಶ್ ಪುರಿ ಮತ್ತು ಅವರ ತಂಡ ಈ ಬಾವಿಯನ್ನ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಪುನರ್ಜೀವನಗೊಳಿಸಬೇಕಂತ ಕೆಲಸವನ್ನ ಮಾಡಿತ್ತು. ಆದರೆ ಅದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಅವರಿಗೆ ಒಂದು ಬೆಳಗಾವಿಯ ಪ್ಯಾಸ್ ಫೌಂಡೇಶನ್ ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈಗ ಈ ಒಂದು ಬಾವಿಗೆ ಮರುಜೀವ ಬಂದಿದೆ. ಬಾವಿಯಲ್ಲಿ ಇರತಕ್ಕಂಥ ನೀರು ಕೂಡ ಶುದ್ಧವಾಗಿರ್ತಕ್ಕಂಥದ್ದು. ಬಾವಿ ನೀರನ್ನ ಈಗ ಕುಡಿಯಕ್ಕೆ ಬಳಸಕ್ಕೆ ಚಿಂತನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಅನೇಕರು ಭೇಟಿಯನ್ನ ಕೊಟ್ಟು ಬಾವಿಯ ವಾಸ್ತುಶಿಲ್ಪದ ಬಗ್ಗೆ ಏನು ಚಕಿತಗೊಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಬಾವಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಗಳಿದೆ. ಅಲ್ಲಿ ಒಂದು ರಾಜ್ಯ ಮಾರ್ಗದಲ್ಲಿ ಈ ಒಂದು ಬಾವಿ ಇತ್ತು. ಯುದ್ಧಗಳು ಮತ್ತು ರಾಜರ ಸಂಚಾರ ಸಂದರ್ಭದಲ್ಲಿ ಅಲ್ಲಿನ ಏನು ಸೈನಿಕರಿಗಾಗಿರ್ಬೋದು, ರಾಜರಿಗೆ, ಹಾಗೇನೆ ಕುದುರೆ ಮತ್ತು ಒಂಟೆಗಳಿಗೆ ಕುಡಿಯ ನೀರಕ್ಕೆ ಈ ಒಂದು ಬಾವಿಯನ್ನ ಬಳಸ್ತಾ ಇದ್ರು ಅಂತಕ್ಕಂಥ ಮಾಹಿತಿಗಳು ಸದ್ಯ ಸಿಕ್ಕಿವೆ. ನಿಖರವಾಗಿ ಇದು ಬಾವಿಯನ್ನು ಯಾರು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಇಲ್ಲ. ಆದರೆ 300ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಈ ಬಾವಿ ನಿರ್ಮಾಣವಾಗಿರೋದು ಮತ್ತು ಇಂದಿಗೂ ಕೂಡ ಅದು ಕಳೆಗುಂದದೇ ಇರೋದು ಸಾಕಷ್ಟು ಏನು ಆಶ್ಚರ್ಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಅದರ ಕಲ್ಲುಗಳೇನಿದೆ ಇವತ್ತು ಕೂಡ ಗಮನ ಸೆಳೆದಿದೆ. ಸುಮಾರು 80 ಅಡಿ ಆಳ ಮತ್ತು ಅದಕ್ಕೆ ಕಮಾನುಗಳನ್ನು ನಿರ್ಮಾಣ ಮಾಡಲಾಗಿದೆ. ಸ್ವಾತಂತ್ರ್ಯದ ಹೋರಾಟ ಸಂದರ್ಭದಲ್ಲಿ ಇಲ್ಲಿ ಅನೇಕ ರಹಸ್ಯ ಸಭೆಗಳು ಆಗಿತ್ತು ಅಂತಕ್ಕಂಥ ಮಾಹಿತಿಯನ್ನು ಕೂಡ ಸ್ಥಳೀಯರು ನೀಡ್ತಾ ಇದ್ದಾರೆ. ಆದರೆ ಕಾಲಕ್ರಮೇಣ ಏನು ನಗರೀಕರಣ ಆದ ಬಳಿಕ ಮುತುಗಾ ಗ್ರಾಮದ ಸುತ್ತಮುತ್ತ ಅನೇಕ ನಗರಗಳು ನಿರ್ಮಾಣವಾದ ಬಳಿಕ ಅಲ್ಲಿನ ಕಸ ಆಗಿರಬಹುದು ಮತ್ತು ಗಿಡಗಳನ್ನು ಬೆಳೆದು ಈ ಬಾವಿ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಆದರೆ ಈಗ ಮುಚ್ಚಿ ಹೋದ ಬಾವಿಗೆ ಪುನರ್ಜೀವನ ಕಲ್ಪಿಸಲಾಗಿದೆ. ಈಗ ಉಮೇಶ್ ಪುರಿ ಸೇರಿದಂತೆ ಅವರ ಸ್ನೇಹಿತರ ತಂಡ ಏನಿದೆ ಇದನ್ನ ಪ್ಯಾಸ್ ಫೌಂಡೇಶನ್ ಏನು ಜೊತೆಗೂಡಿಕೊಂಡು ಇದನ್ನ ಕೆಲಸವನ್ನು ಮಾಡಿದೆ. ಪ್ಯಾಸ್ ಫೌಂಡೇಶನ್ ಡಾಕ್ಟರ್ ಮಾಧವ ಪ್ರಭು ಮತ್ತು ಡಾಕ್ಟರ್ ಪ್ರೀತಿ ಕೋರೆ ಅವರ ನೇತೃತ್ವದ ಒಂದು ತಂಡ ಏನಿದೆ ಬೆಳಗಾವಿ ನಗರದಾದ್ಯಂತ ಹಲವು ಕಡೆಗಳಲ್ಲಿ ಈ ರೀತಿ ಐತಿಹಾಸಿಕ ಬಾವಿಗಳಿಗೆ ಪುನರ್ಜೀವನ ಕಲ್ಪಿಸ. ಸರ್, ನಮ್ಮ ಹೆಸರು ಉಮೇಶ್ ಗಣಪತ್ಪುರಿ ಅಂತ್ರಿ. ನಾವು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ. ಇದು ಬಾವಿ ಅಂತೂ ಎಲ್ಲರಿಗೂ ಗೊತ್ತಿದೆ ಸರ್. ಏನಾಗಿದೆ, ಎಲ್ಲ ಕಸ ಮಣ್ಣು ಮತ್ತು ಬಾಟ್ಲಿಗಳೆಲ್ಲ ತುಂಬಿ ಮುಚ್ಚಿ ಹೋಗಿತ್ರಿ. ಇದು ಬಾವಿ ಅಂದರೆ ಅವರು ಏನು ತಿಳ್ಕೊಂಡಾರೆ ಊರಾದವ್ರು ಎಲ್ಲ ಇಲ್ಲಿ ಕಾಲನಿದವರು, ಯಾರು ಏನು ಮಾಡಂಗಿಲ್ಲ. ಇದ್ರಾಗೆಲ್ಲ ಕಸ ಬಗೆಯೋದು ಇದಂತ ತಿಳ್ಕೊಂಡ್ಬಿಟ್ಟಿದ್ರೆ. ನಾವು 2-3 ಸಲ ಪ್ಯಾಸ್ ಫೌಂಡೇಶನ್ದು ಪೇಪರ್ನಾಗ ಓದಿದ್ದೇವ್ರಿ. ಹಿಂಗೆ ಅವ್ರು ಬಾವಿ ಕೆರೆಗಳು ಮಾಡಾಕತ್ತಾರಂತ. ಅವ್ರು ಹೋಗಿ ನಾವು ಕನ್ಸಲ್ಟ್ ಆಗಿದ್ದು, ನಮ್ಮ ಟೀಮ್ ಐತ್ರಿ. ನಾವು ಟೀಮ್ ಹೋಗಿ ಅಲ್ಲಿ ಕನ್ಸಲ್ಟ್ ಆಗಿದ್ದೇವ್ರಿ. ಹಿಂಗೆ ಸರ್ ಐತಿ ನಮ್ಮ ಊರಾಗೂ ಮತ್ತು ಭಾಳ ಹಳೇದೈತಿ ಬರ್ರಿ ಅಂತ. ಅವ್ರು ಬಂದು ನೋಡಿ ಕೂಡಲೇ ಅವ್ರಿಗೂ ಮನಸ್ಸು ಬಂತ್ರಿ. ಅವ್ರಿಗೂ ಮನಸ್ಸಾಗ ಆತು ಇದು ಮಾಡಬೇಕು, ಐತಿಹಾಸಿಕ ಐತಿ ಅಂತ ಮನಸ್ಸಾಗ ಬಂತು. ಆ ನಂತರ ಇದು ಕೆಲಸ ಚಲೋ ಸರ್. ಇದು 65 ಫೀಟ್ ಡೀಪ್ ಐತ್ರಿ, ಕೆಳಗಿದೆ. ಮತ್ತು ಇಲ್ಲಿಂದ ನೋಡಿದ್ರೆ 90 ಫೀಟ್ ನಿಮ್ಗೆ ಉದ್ದಕ್ಕೆ ಐತ್ರಿ. ಇದು ಮೊದ್ಲಿಂದ 300 ವರ್ಷಕ್ಕಿಂತ ಮೊದ್ಲಿನ ಕಾಲಿಂದ ಐತ್ರಿ ಸರ್. ಸರ್, ಅವಾಗ ವಿಜಾಪುರದಿಂದ ಈ ಕಡೆ ಹೋಗ್ತಿದ್ರಲ್ಲ ಸೈನಿಕಗಳು, ರಾಜ ಮಹಾರಾಜಗಳು. ಅವಾಗ ಕುದುರೆ ಇತ್ತು, ಅವರ ಆನೆ ಇತ್ತು. ಆಗ ನೀರು ಮತ್ತು ಎಲ್ಲ ಬೇಕಂತ ಕಟ್ಟಿದ್ದಾರೆ ಅವಾಗ. ಈಗ ಮುಂದೆ ಹೆಂಗೆ ನಿರ್ವಹಣೆ
ಸರ್ ಇದು ಪ್ಲ್ಯಾನ್ ಅಂದರೆ ನಮ್ದು ಏನು ಪ್ಲ್ಯಾನ್ ಇದೆ ಸರ್, ಎಲ್ಲ ನೀರು ಸ್ವಚ್ಛ ಮಾಡಿ 3 ಕಾಲನಿ ಇದೆ, ಕಂಚವೀರ್ ನಗರ್, ಪಾಟೀಲ್ ನಗರ್ ಮತ್ತು ವೆಂಕಟೇಶ್ ನಗರ್. ಆ ಒಂದು ಕಾಲನಿಗೆ ನಾವು ನೀರು ಇಲ್ಲಿಂದ ಸಪ್ಲೈ ಮಾಡಿದರೆ 3 ಕಾಲನಿಗಳು ನೀರೆಲ್ಲ ಸಫಿಷಿಯೆಂಟ್ ಆಗ್ತಾವೆ. ನೋಡೋಕ್ಕೂ ಜನ ಬರ್ತಾ ಇದ್ದಾರೆ, ಭಾಳ ಜನ ಸರ್. ಈಗ ನೀವು ಬಂದಿರಿ, ನಿಮ್ಗಿಂತ ಮೊದಲೇ ಮತ್ತು ಅವರು ನ್ಯೂಸ್ದವ್ರು ಬಂದಿದ್ರಿ, ಅವರು ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಹಿಂಗಾಗಿ ಬಾವಿದು ಇದು ಐತಿಹಾಸಿಕ ಐತಂತ ಎಲ್ಲರಿಗೂ ಮನಸ್ಸಿದಾಗ ಇದು ಆಗಿದ್ರಿ. ಮೊನ್ನೆ ನಮ್ಮ ಬೆಳಗಾವಿ DC ಅವ್ರು ಬಂದು ಎಲ್ಲ ಅವ್ರ ಫ್ಯಾಮಿಲಿ ತೊಗೊಂಡ್ಬಂದಿದ್ರಿ. ಅವರೆಲ್ಲ ನೀವು ಹೆಂಗೆ ಹೋಗಿದ್ರ ಕೆಳಗೆ ಮಟ್ಟ, ಅವ್ರು ಕೆಳಗೆ ಹೋಗಿ ಎಲ್ಲ ನೋಡ್ಕೊಂತ ಈ ಥರ ಏನು ಕೆಪಾಸಿಟಿ ಐತಿ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅವರು ಇದಕ್ಕೆ ಐತಿಹಾಸಿಕ ಈ ಪೈಲ ಬಾವಿ ನೋಡ್ರಿ, ಇಲ್ಲಿ ಯಾರೂ ಬರ್ತಿರ್ಕಿಲ್ಲ, ಏನೂ ಇರೋಕಿಲ್ಲ ರೀ. ಅದ್ರಾಗ ನಮ್ಮ ಸರ್ ಇವ್ರ ಸರ್ ಒಂದು ದಿವ್ಸ ಬಂದ ಇವರು ಇದಕ್ಕೆ ಹೆಲ್ಪ್ ಮಾಡಿದವ್ರು ಇವ್ರು ಎಲ್ಲರೂ ಬಂದ ನಂತರ ಬಂದು ಅವರು ಪ್ಯಾಸ್ ಫೌಂಡೇಶನ್ದವ್ರು ಬಂದ್ರಿ. ಅವ್ರ ಜೋಡಿ ನಮ್ಮ ಸರ್ ಭಾಳ ಮಾಡಿದಾರೆ ರೀ. ಅಂದ್ರೆ ಅವ್ರ ಜೋಡಿ ಪ್ರತಿಯೊಂದು ತಿಂಗಳ ತನಕ ಇದು ಮುಗಿ ತನಕ ನಮ್ಮ ಸರ್ ಎಲ್ಲೂ ತಿರ್ಗಾಡಿಲ್ಲ ರೀ. ಮತ್ತು ರೀ ಆಗಿನ ಪೊಸಿಷನ್ ನೋಡ್ರಿ ಅಂದ್ರೆ ಈ ಬಾಯಿ ಕಡೆ ಯಾರೂ ಬರ್ತಿರ್ಕಿಲ್ಲ ರೀ. ಆದ್ರೆ ನಾವೆಲ್ಲ ಇದನ್ನು ಇದು ಕಸರ ಗೆಸರ ಭಾಳ ಐತೆ ರೀ. ಎಲ್ಲರೂ ಕೂಡಿ ಕಸರ ಗೆಸರ ಎಲ್ಲ ತೆಗೆದು ಮಾಡಿ ಮತ್ತು ಇನ್ನೂ ತಗ ಗೌರ್ಮೆಂಟ್ದವ್ರಿಗೆ ಯಾರೂ ಬಂದಿಲ್ಲ ರೀ. ಇಲ್ಲಿ ಬಂದಿರಂದ್ರೆ ಇವ್ರದ್ದು ಅಷ್ಟು ಬಂದಿರ್ರಿ. ಬಂದ್ರೆ ಮತ್ತು ಇದು ಇನ್ನು ಮುಂದೆ ವರ್ಷ ಗೌರ್ಮೆಂಟ್ದವ್ರು ಒಂದು ಸ್ವಲ್ಪ ಏನ್ರಿ ಮಾಡಿ ಅದು ಒಂದು ಸ್ವಲ್ಪ ಚಲೋ ಆಗ್ಬೇಕ್ರಿ ಮುಂದೆ ಅನ್ನೋದು ಅನಿಸಿಕೆ ರೀ ನಮ್ಮದು. ಭಾಳ ಮಂದಿ ಬರೋದಾರ ಸರ್. DC ಸರು ಬಂದಿರ್ರಿ, ಅದಕ್ಕೆ ಪೈಲ EO ಸರ್ ಅವರು ಬಂದಿರ್ರಿ. ಭಾಳ ಮಂದಿ ಬರ್ತಾ ಇದಾರೆ. ಇಲ್ಲಿ ಲೋಕಲ್ದವ್ರು ಎಲ್ಲರೂ ಬರೋದಾರ್ರಿ. ಭಾಳ ಮಂದಿ ಬರೋದಾರ ಸರ್ ಇಲ್ಲಿ ಕಡೆ ನೋಡಕ್ಕೆ. ಇಲ್ಲಿ ಹಾಂ, ಅದು ಯಾರಿಗೆ ಗುರುತಿಲ್ರಿ ಸರ್. ಇದು ಬಾವಿ ಇಲ್ಲೇ ಐತೆ ಹೇಳಿ ಯಾರಿಗೂ ಗುರುತಿಲ್ರಿ ಸರ್. ಆದ್ರೆ ಈಗ ಏನೆಲ್ಲ ಕೆಲಸ ಆಗೈತೆ ಅಲ್ರಿ, ಈಗ ಭಾಳ ಮಂದಿ ಇಲ್ಲಿ ಬರೋದಾರ ಸರ್ ಎಲ್ಲರೂ ನೋಡಾಕ್ರಿ. ಹಾಂ, ಸರ್ಕಾರ ಒಂದು ಸ್ವಲ್ಪ ಎಲ್ಲ ಸುರಕ್ಷಿತವಾಗಿ ಮಾಡಿ ಈಗ ನಾವು ಎಲ್ಲರೂ ಜನರು ಕೂಡಿ ಎಲ್ಲ ಮಾಡಿದೇವ್ರಿ. ಇನ್ನು ಮುಂದೆ ಸರ್ಕಾರ ಒಂದು ಸ್ವಲ್ಪ ಸುರಕ್ಷಿತವಾಗಿ ಇಡಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಐತ್ರಿ ಸರ್. ಐತಿಹಾಸಿಕ ಬಾವಿ ಐತ್ರಿ ಸರ್. ಇದು ಇಂಥವು ಈಗ ಎಲ್ಲಿ ನೋಡ್ಬೇಕಾದ್ರೆ ಎಲ್ಲಿ ಸಿಗುದಿಲ್ರಿ ಸರ್. ಈಗ ಕೆರೆಗಳಾಗಿರ್ಬೋದು, ಬಾವಿಗಳ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋಕೆ ಕೆಲಸವನ್ನ ಮಾಡಿದೆ. ಕಿತ್ತೂರಿನ ಐತಿಹಾಸಿಕ ಕೆರೆ, ಅರಳಿಕಟ್ಟೆಯ ಕೆರೆ, ಹೀಗೆ ಹಲವು ಕೆರೆಗಳಿಗೆ ಇವರು ಕಾಯಕಲ್ಪ ಕೊಟ್ಟಿದ್ರು. ಇವರಿಗೆ ಈ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವರ ಸಹಯೋಗದಲ್ಲಿ ಈಗ ಈ ಒಂದು ಐತಿಹಾಸಿಕ ಬಾವಿಯನ್ನ ಓಪನ್ ಮಾಡಲಾಗಿದೆ. ಅದಕ್ಕೆ ಪುನರ್ಜೀವನ ಕಲ್ಪಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಇದರ ನಿರ್ವಹಣೆಯನ್ನ ಗ್ರಾಮ ಪಂಚಾಯತಿ ವಹಿಸಿಕೊಳ್ಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ಗ್ರಾಮ ಪಂಚಾಯತಿ ನಿರ್ವಹಣೆ ವಹಿಸಿಕೊಂಡ್ರೆ ಅಲ್ಲಿನ 3-4 ಬಡಾವಣೆಗಳಿಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಿದ್ರೆ ಈ ಬಾವಿ ಉಳಿಯುತ್ತೆ. ಜೊತೆಗೆ ಏನು ಅಂತಂದ್ರೆ ಈಗ ಸದ್ಯ ಏನು ಬಾವಿಯನ್ನು ನೋಡೋಕೆ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ, ಅನೇಕ ದಾರಿ ಹೋಗರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ಬಾವಿ ನಮ್ಮ ಬಡಾವಣೆಯಲ್ಲಿ ಇತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡ್ತಕ್ಕಂಥದ್ದು. ಈ ಬಾವಿ ಏನು ಅಂತಂದ್ರೆ 300ಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ರು ಕೂಡ ಇಂದಿಗೂ ಅದರ ಕಮಾನುಗಳು ಮತ್ತು ಅದರ ಆಳ, ಅದರಲ್ಲಿ ಇರ್ತಕ್ಕಂಥ ನೀರು, ಅದರ ಮೆಟ್ಟಿಲು ಯಾವುದೂ ಕೂಡ ಹಾನಿಯಾಗಿಲ್ಲ. ಈಗ ಅದ್ರ ಸುತ್ತಮುತ್ತ ಇರತಕ್ಕಂತಹ ಏನು ಗಿಡಗಳನ್ನ ಕ್ಲಿಯರ್ ಮಾಡಲಾಗಿದೆ, ಕಸವನ್ನ ಎತ್ತಿ ಬೇರೆ ಕಡೆ ಬಿಸಾಕಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈಗ ಬಾವಿಗೆ ಮೇಲೆ ಒಂದು ಏನು ಶೀಟ್ ಅನ್ನ ಹಾಕಿ ಯಾರಿಗೂ ಕೂಡ ಹಾನಿಯಾಗದ ರೀತಿಯಲ್ಲಿ ಅದನ್ನ ಸಂರಕ್ಷಿಸಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನೆಲ್ಲವನ್ನು ಕೂಡ ಈಗ ಪ್ಯಾಸ್ ಮತ್ತು ಸ್ಥಳೀಯರು ಸೇರಿಕೊಂಡು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಆದರೆ ಈಗ ಮುಂದಿನ ದಿನಗಳಲ್ಲಿ ಇದರ ನಿರ್ವಹಣೆಯನ್ನ ಜವಾಬ್ದಾರಿಯನ್ನ ಸ್ಥಳೀಯ ಗ್ರಾಮ ಪಂಚಾಯತಿಯನ್ನ ವಹಿಸ್ಕೋಬೇಕಿದೆ. ಯಾಕಂದ್ರೆ ಏನು ಯಾರು ಫೌಂಡೇಶನ್ ಅವರು ಮತ್ತು ಸ್ಥಳೀಯರು ದಿನನಿತ್ಯ ಅದರ ನಿರ್ವಹಣೆ ಮಾಡಕ್ ಕಷ್ಟ ಆಗುತ್ತೆ. ಇದರ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಅಲ್ಲಿನ ನೀರನ್ನ ಬೇರೆ ಕಡೆ ಸರಬರಾಜು ಮಾಡಬೇಕು. ಈ ಬಾವಿಯನ್ನ ಉಪಯೋಗ ಮಾಡಿಕೊಂಡಾಗ ಅದರ ನಿರ್ವಹಣೆ ಸುಲಭ ಅಂತಕ್ಕಂಥದ್ದು ಈಗ ಸ್ಥಳೀಯರ ಅಭಿಪ್ರಾಯವಾಗಿದೆ. ಒಟ್ಟಾರೆ ಏನು ಈಗ ಜಿಲ್ಲಾಧಿಕಾರಿಗಳು ಕೂಡ ಇದು ನಿರ್ವಹಣೆಗೆ ಸಹಕಾರ ಮಾಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಒಂದು ಬಾವಿ ಈಗ ಕಾಯಕಲ್ಪ ಸಿಕ್ಕಿದೆ, ಆದರೆ ಅದರ ನಿರ್ವಹಣೆಯನ್ನ ಮಾಡಬೇಕಾದಂತ ಜವಾಬ್ದಾರಿ ಈಗ ಸ್ಥಳೀಯ ಗ್ರಾಮ ಪಂಚಾಯತಿ ಮೇಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.